ಬೇಂದ್ರೆಯವರು, ಕುವೆಂಪು ಅವರು, ಆನಂದ ಕಂದರು, ಸೋಮಶೇಖರ್ ಇಮ್ರಾಪುರ ಇವರೆಲ್ಲ ಬರೆದಿರ್ತಕ್ಕಂಥದ್ದನ್ನು ತೊಂದರೆ ಏನಂತಂದರೆ ನಾವು ನಿರಕ್ಷರಿಗಳು ಮೊದಲು ಕಲಿತಿರ್ತಕ್ಕಂಥವ್ರು ಅಲ್ಲ. ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ ನನಗೆ. ಬರೆದ ತಕ್ಷಣ ಇದೊಂದು ಗಟ್ಟಿ ಮಾಡಿ ಪುಸ್ತಕ ಮಾಡ್ಬೋದು, ಆ ಪುಸ್ತಕದಿಂದ ಒಂದು ವ್ಯವಹಾರ ಮಾಡ್ಬೋದು ಅಂತಕ್ಕಂಥದ್ದು ಕಲ್ಪನೆ ಕೂಡ ನಮಗಿರಲಿಲ್ಲ ಆವಾಗ. ಅದು ಕಲ್ಪನೆ ಯಾವಾಗ ಬಂತಂತಂದರೆ ಯಾವನೋ ಒಬ್ಬ ವಕೀಲ, ಅಂದರೆ ಆತ್ಮೀಯರು ಬೆಂಗಳೂರಲ್ಲಿ ವಕೀಲರು, ನಾನು 82-83ಕ್ಕೆ ಮನೆ ಮಾಡಿಬಿಟ್ಟೆ ರೀ ಬೆಂಗಳೂರಲ್ಲಿ. ಮಾಲಿಂಗಪುರದಿಂದ ಒಂದಿಷ್ಟು ಹಳೆ ನನ್ನ ಒಂದಿಷ್ಟು ಕೆಲಸ ಮಾಡೋದು ರಿಸೈನ್ ಮಾಡಿ ನಾನು ಇಲ್ಲೇ ಬಂದುಬಿಟ್ಟೆ ರೀ. ಯಾಕಂದ್ರೆ ಅಷ್ಟು ದುಡ್ಡು ನೋಡೇ ಇರಲಿಲ್ಲ. ದಿನಾಲು ಪಬ್ಲಿಕ್ ಪ್ರೋಗ್ರಾಮು, ಕ್ಯಾಸೆಟ್ಟು, ಒಂದಿಲ್ಲ ಒಂದು ನನ್ನದೇ ಆಗಿರ್ತಕ್ಕಂಥ ದುಡ್ಡು ಕ್ರೋಢೀಕರಣ ಆಗಲಿಕ್ಕಾಯ್ತಲ್ಲ, ಅದು ನನಗೆ ಬೆಂಗಳೂರಿಗೆ ಒಳ್ಳೇದು ಅನ್ನಿಸ್ಬಿಡ್ತು. ಇಲ್ಲೇ ಬಂದು ನಾನು ಮನೆ ಮಾಡಿಬಿಟ್ಟೆ ರೀ. ಏನಂತಂದರೆ ರೀ, ಆವಾಗ ಮನೆ ಮಾಡಿದಾಗ ಸಮೃದ್ಧವಾಗಿ ದುಡ್ಡು ಬರ್ತಾ ಇರುವಾಗ ಅದನ್ನು ಕೂಡಿ ಹಾಕಬೇಕಂತ ನನಗೂ ಆ ಬುದ್ಧಿ ಬರಲಿಲ್ಲ, ನಾನು ಹೆಂಡ್ತಿಗೂ ಬರಲಿಲ್ಲ. ವಿಪರ್ಯಾಸ ಬರಲೇ ಇಲ್ಲ ರೀ. ಅದು ನಮಗೆ ಸಾಕಪ್ಪ. ಹಿಂಗಾದಾಗ ಈಗ ಜನಪದದಲ್ಲಿ ಸಿಕ್ಕಟ್ಟು ಶಿವರಣಿ ಅಂತಾರೆ. ಅಲ್ಲ ಸರ್, ತಮ್ಮ ಕುಟುಂಬಕ್ಕೆ ಕಲೆನೇ ಸರ್ವಸ್ವ ಅಂದಾಗ ನಾವು ಏನಂತಂದ್ರೆ ರೀ, ಆ ಏನನ್ನು ನಾವು ಕೈಂಕರ್ಯವನ್ನು ಇದನ್ನು ಮಾಡ್ಕೊಂಡಿದ್ದೀವೋ, ಯಾವ ಕಲೆಯನ್ನು ನಾವು ಆರಾಧನೆ ಮಾಡ್ತೀವೋ ಅದನ್ನು ಬೆಳೆಸಲಿಕ್ಕೆ ಹೊರಟಿದ್ದೀವೋ ಹೊರತಾಗಿ ಅದನ್ನು ವ್ಯಾಪಾರ ಅಂತ ಮಾಡಲಿ